ನೀನಾ ದಿನ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ವೇದ ಸೋಫಾ ಮೇಲೆ ಕೂತಿರ್ತಾಳೆ. ಅವಳು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಸೋಫಾದ್ದು ದಿಂಬಿಡ್ಕೊಂಡು ಹಿಂಗೆ ಏನಾಗ್ತಿದೆ ನನ್ನ ಲೈಫಲ್ಲಿ, ಹಿಂಗೆ ಬಿಟ್ಟರೆ ನಾನು ತಬಲಾ ಪ್ಲೇಯರ್ ಆಗಿಬಿಡ್ತೀನಿ ಅಷ್ಟೇ, ಹಿಂಗೆ ಬಿಟ್ಟರೆ ಹುಚ್ಚೆ ಹಿಡಿದ್ಬಿಡುತ್ತೇನೋ ನನಗೆ, ಏನು ಮಾಡೋದು, ಏನಾದರೂ ಮಾಡಲೇಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ಅವಳಿಗೆ ಹೌದು, ನಾನು ಯಾಕೆ ಸುಮ್ಮನೆ ಇರಬೇಕು, ಮತ್ತೆ ನಾನು ಅಂಗಡಿಗೆ ಹೋಗ್ಬೋದಲ್ವಾ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡಿ ಒಂದು ಮಾತು ಅಮ್ಮಂಗೆ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಳೆ. ಆವಾಗ ಅವರಮ್ಮ ಹೆಂಗಿದೆಯಾ ಮಗಳೇ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಕಣಮ್ಮ ಅಂತಾಳೆ. ಸುಳ್ಳು ಹೇಳ್ಬೇಡ ನೀನು ಅಂತ ಕೇಳಿದ್ದಕ್ಕೆ, ಅಯ್ಯೋ ನಿನಗೆ ಗೊತ್ತಿಲ್ವೇನಮ್ಮ, ನಿನ್ನ ಮಗಳನ್ನ ಕಾಡಿಗೆ ತೊಗೊಂಡೋಗ್ಬಿಟ್ರೆ ಅವಳು ಬಿಂದಾಸಾಗಿರ್ತಾಳೆ ಅಂತ. ಅಮ್ಮ ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು, ನಾನು ಮತ್ತೆ ಅಂಗಡಿಗೆ ಹೋಗಬೇಕು ಅಂತ ಕೆಲಸಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಕೇಳ್ತಾಳೆ. ನನಗಂತೂ ಮನೇಲಿ ಇದ್ದು ಸಖತ್ತು ಬೇಜಾರಾಗ್ತಿದೆ, ಹುಚ್ಚೆ ಹಿಡಿದ್ಬಿಡುತ್ತೆ, ಹಂಗಾಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ. ಅದಕ್ಕೆ ಅವರಮ್ಮ, ಉಮ್ಮ, ವೇದ ಸದ್ಯಕ್ಕಂತೂ ನಿನ್ನ ಮನೆಯಿಂದ ಆಚೆ ಬರೋದು ಬೇಡ, ಸುಮ್ಮನೆ ಜನ ಏನೇನೋ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಮಾತಾಡ್ತಾರೆ ಜನ, ರೌಡಿ ಹೆಂಡ್ತಿ ಅಂತಾರೆ, ಸತ್ಯ ತಾನೇ ಅದು, ವಾಸ್ತವನ ನಾವು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ವೇದ. ಅದಕ್ಕೆ ಉಮಾ, ಬರೀ ನೀನು ನಮ್ಮನೆ ಮಗಳ ಅಷ್ಟೇ ಅಲ್ಲ ವೇದ, ಬೇರೆಯವ್ರ ಮನೆ ಸೊಸೆ ಕೂಡ ಅದಿರ, ಆ ಮನೆಯವರು ಭೂಗತ ಲೋಕಕ್ಕೆ ಸೇರಿದವರು, ಮತ್ತು ಅವ್ರ ಶತ್ರುಗಳು ಕೂಡ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡ್ತಾರೆ ಅಮ್ಮ. ಹಂಗಂತ ಎಷ್ಟು ದಿನ ಅಂತ ಹೆದರ್ಕೊಂಡು ಇರೋಕ್ಕಾಗುತ್ತೆ, ಅದು ಅಲ್ಲದೆ ರೌಡಿ ಹೆಂಡ್ತಿ ಅಂತ ಅನ್ನಿಸ್ಕೊಂಡು ಮನೇಲಿ ಕೂತಿರೋಕ್ಕೆ ನನ್ನ ಕೈಲಿ ಆಗಲ್ಲಮ್ಮ ಅಂತ ಹೇಳ್ತಾಳೆ. ಅಮ್ಮ ಪ್ಲೀಸ್, ನನಗೆ ನನ್ನದೇ ಆದ ಐಡೆಂಟಿಟಿ ಬೇಕು, ನಿಮಗೆ ಗೊತ್ತಿದೆ ತಾನೇ, ನಾನು ಇಷ್ಟು ದಿನದವರೆಗೂ ಯಾರ ಮೇಗೂ ಡಿಪೆಂಡ್ ಆಗಿಲ್ಲ, ನನಗೆ ಡಿಪೆಂಡ್ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ. ಅದಕ್ಕೆ ಉಮ್ಮ, ಹೋಗ್ಬೇಡ ಅಂತ ಹೇಳ್ತಿಲ್ಲ ಕೆಲಸಕ್ಕೆ, ಅರ್ಥ ಮಾಡ್ಕೋಬೇಡ, ಸದ್ಯಕ್ಕೆ ಸ್ವಲ್ಪ ದಿನ ಸುಮ್ಮನೆ ಇರೋದು ಒಳ್ಳೆಯದು, ಸದ್ಯಕ್ಕೆ ಕೆಲಸ ಮಾಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಥ ಮಾಡ್ಕೊಂಡು ವೇದ, ಸರಿ ಬಿಡಮ್ಮ ಆಯಿತು, ಇನ್ನೇನು ಮಾಡೋದು, ಅಪ್ಪ ಮತ್ತು ಪ್ರಣೀನ ಕೇಳಿದೆ ಅಂತ ಹೇಳ್ಬಿಟ್ಟು ಹೇಳು ಅಂತೇಳಿ ಫೋನ್ ಇಡ್ತಾಳೆ. ಸದ್ಯಕ್ಕೆ ನನ್ನ ಲೈಫು ಹಾಗಾದರೆ ಖಾನಾ ಪೀನಾ ಸೋನಾ ಅಷ್ಟೇ. ಈ ಲಂಬು ಆದರೂ ಇದ್ದಿದ್ರೆ ಸ್ವಲ್ಪ ಬೇಜಾರಾದರೂ ಕಳೀತಿತ್ತು, ಚೆನ್ನಾಗಿ ಒರೆಸಿ ಎಲ್ಲೋದ್ನೋ ಏನೋ ಅಂಥೇಳಿ ಅವನನ್ನು ವಿಕ್ರಮ್ನ ನೆನಪು ಮಾಡ್ಕೊತಾ ಇರ್ತಾಳೆ. ಇನ್ನೆಲ್ಲಿ ರೌಡಿ ಅಂತವನು ಎಲ್ಲೋ ಹೋಗಿರ್ತಾನೆ, ಯಾರನ್ನೋ ಹೊಡಿಯೋಕ್ಕೋ ಬಡಿಯೋಕ್ಕೋ ಅಂತ ಮನಸಲ್ಲೇ ಗೊಣಗ್ತಿರ್ತಾಳೆ. ಈ ಕಡೆ ವಿಕ್ರಮು ನಿನ್ನೆ ಆ ಶೆಟ್ರು ಹತ್ರ ಹೋದಾಗ ಆ ಶೆಟ್ರು ಹುಡುಗರು ಏನೇನೋ ಅಂದಿರ್ತಾರಲ್ವ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಕೂತಿರ್ತಾನೆ ಕುಡಿತಾ. ನನ್ನ ಲೈಫ್ ಹಿಂಗೆಲ್ಲ ಆಗೋಕ್ಕೆ ಆ ಬೇತಾಳನೇ ಕಾರಣ, ಮನೆಗೆ ಹೋದರೆ ಅವಳು ಚುಚ್ಚಿ ಸಾಯಿಸ್ತಾಳೆ, ಹೊರಗೆ ಬಂದರೆ ಪಪ್ಪ ನನ್ನ ಚುಚ್ಚಿ ಸಾಯಿಸ್ತಾರೆ, ಇದೆಲ್ಲ ಆಗೋಕ್ಕೆ ಆ ಬೇತಾಳನೇ ಕಾರಣ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಬೇತಾಳ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕುಡಿತಾ ಇರ್ತಾನೆ. ಆ ಕುಡಿತಾ ಇರುವಾಗ ಒಂದ್ಸಲ ವೇದ, ಕುಡಿದ್ರೆ ಏನು ಬೇಕಾದರೆ ಮಾಡ್ತೀಯಾ, ತಾಳಿ ಕಟ್ಬಿಡ್ತೀಯಾ, ಅದು ಇದು ಅಂತ ಬೈದಿರೋದು ನೆನಪಿಗೆ ಬಂದು ಹಂಗೆ ನಿಲ್ಲಿಸ್ಬಿಡ್ತಾನೆ ಕುಡಿಯೋದನ್ನ ವಿಕ್ರಮು. ಯಾಕೆ ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಿಲ್ಲ, ನೆಮ್ಮದಿಯಿಂದ ಕುಡಿಯೋಕ್ಕೂ ಬಿಡ್ತಿಲ್ಲ, ನನ್ನ ನೆಮ್ಮದಿಯಾಗಿರೋಕ್ಕೂ ಬಿಡ್ತಿಲ್ಲ, ಒಟ್ಟಿನಲ್ಲಿ ನೀನು ಬರೀ ಬೇತಾಳಲ್ಲ, ನನ್ನ ಬೆನ್ನತ್ತಿರ ಬೇತಾಳ ನೀನು ಅಂತೇಳಿ ಹೇಳ್ತಾನೆ ವಿಕ್ರಮು. ಈ ಕಡೆ ಬಾಲ ಅಂದರೆ ವಿಕ್ರಮ್ ತಮ್ಮರಿಬ್ಬರು ತರಕಾರಿ ಹೆಚ್ಕೊಡ್ತಿರ್ತಾರೆ ವೇದಂಗೆ. ಆವಾಗ ಏನದಕ್ಕೆ ಇದು ಈ ಚಿಕ್ಕದಾದ ಈರುಳ್ಳಿ 6.5 ಅಡಿ ಇರೋ ಮನುಷ್ಯನ ಕಣ್ಣಲ್ಲಿ ನೀರು ಹಾಕ್ಸ್ಬಿಡುತ್ತಲ್ಲ ಅಂತೇಳಿ ಅಂತಾನೆ. ಅವರಿಬ್ಬರು ನಗ್ತಾರೆ, 6.5 ಅಡಿನಾ ನೀನಾ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಈರುಳ್ಳಿನ ದಪ್ಪಗೆ ಹೆಚ್ಚಿರ್ತಾನೆ ಬಾಲ. ಏನೋ ಇವು ಹಿಂಗೆ ಹೆಚ್ಚಿದೆಯಲ್ಲ ಅಂತ, ಏನಾಯ್ತದಕ್ಕೆ, ನಾವು ಬಾರಕ್ಕೆ ಕುಡಿಯೋಕೆ ಹೋದಾಗ ಹಿಂಗೆ ನಮಗೆ ಹೆಚ್ಕೊಡೋದು ಅಂತ ಹೇಳ್ತಾನೆ. ಅದಕ್ಕೆ ಅದು ಕುಡಿಯೋಕ್ಕಪ್ಪ ಕೊಡೋದು ಆ ಥರ ದಪ್ಪ ಹೆಚ್ಚಿ, ನಾನು ಕೇಳ್ತಿರೋದು ಚಿತ್ರಾನ್ನಕ್ಕೆ, ಬಾರೋ ಈ ಕಡೆ ಅಂತೇಳಿ ಅವಳೇ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಅವನು ಅಕ್ಕಿ ತೊಳೆಯೋಕ್ಕೆ ಅಂತ ಹೋಗ್ತಾನೆ. ಅದಕ್ಕೆ ಅಕ್ಕಿನ ಸೋಪಲ್ಲಿ ತೊಳಿಲ್ಲ, ಹಾಗೆ ತೊಳಿಲ್ಲ ಅಂತಾನೆ. ಫಿನಾಯ್ಲ್ ಹಾಕಿ ತೊಳೆದು ಬಿಡಪ್ಪ ಅಂತಾಳೆ ವೇದ. ಏನದಕ್ಕೆ ನೀವು ಕ್ಲೀನಾಗಿರಬೇಕು ಅಂತ ನೀವೇ ಹೇಳ್ತೀರಾ, ಈಗ ನೋಡಿದ್ರೆ ನೀವೇ ಬೈತೀರಲ್ಲ ಅಂತೇಳಂತಾನೆ. ಅಲ್ಲ ಕಣೋ ಮುನ್ನ, ಫೆನೈಲ್ ಹಾಕಿದರೆ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಟೂತ್ ಬ್ರಷ್ಗೆ ಹಾಕ್ಕೊಂಡು ಉಜ್ಜಿಬಿಡು ನೋಡೋಣ ಅಂತೇಳಿ ನಗ್ತಿರ್ತಾಳೆ. ನೀವು ಎಲ್ಲದನ್ನು ಚೇಂಜ್ ಮಾಡ್ತೀರಾ, ಆದರೆ ನಮ್ಮ ಅಣ್ಣನ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಅಂತಾರೆ. ಅವನು ಚೇಂಜ್ ಆಗ್ತಾನೆ, ನಾನು ಚೇಂಜ್ ಮಾಡ್ತೀನಿ ಅಂತೇಳಿ ಅಂತಾರೆ. ನಿಮ್ದು ಆಪ್ರೇಷನ್ ಕಪ್ಪು ಬಟ್ಟೆ ಫೇಲ್ ಆಯ್ತಲ್ಲ ಅದಕ್ಕೆ ಅಂತೇಳಿ ಅಂತಾರೆ. ಅದಕ್ಕೆ ಮೊದಲು ಅಣ್ಣ ಹಿಂಗಿರಲಿಲ್ಲ, ಅವರಮ್ಮ ಚಿಕ್ಕ ವಯಸ್ಸಲ್ಲೇ ಅಣ್ಣನ ಬಿಟ್ಟೋದಾಗಿಂದ ಈ ಥರ ಆಗಿರೋದು. ಹೌದು, ಯಾಕೆ ನಿಮ್ಮ ಅಣ್ಣನ ಅವರಮ್ಮ ಬಿಟ್ಟೋದ್ರು ಅಂತ ಕೇಳ್ತಾಳೆ ವೇದ ಅವರನ್ನು. ಗೊತ್ತಿಲ್ಲ ಅದಕ್ಕೆ ಯಾಕೆ ಬಿಟ್ಟೋದ್ರು ಅಂತ ಹೇಳ್ಬಿಟ್ಟು. ಆದರೆ ಅವಾಗವಾಗ ಅವ್ರ ಅಮ್ಮನ ನೆನೆಸ್ಕೊಂಡು ಅಳ್ತಿರ್ತಾನೆ, ಬೇಜಾರಾಗ್ತಿರ್ತಾನೆ. ಯಾಕೆ ಬಿಟ್ಟೋದ್ರು, ನೀವೇನಾದರೂ ನೋಡಿದ್ರ ಅಮ್ಮ ಹೆಂಗಿದ್ರು ಅಂತೇಳಿ. ಗೊತ್ತಿಲ್ಲ ಅದಕ್ಕೆ, ನಾವು ಬರೋದ್ರೊಳಗೆ ಅಮ್ಮ ಆಗಲೇ ಬಿಟ್ಟೋಗಿದ್ರು ಅಣ್ಣನ. ಎಲ್ಲರ ಥರ ಅಮ್ಮನ ಪ್ರೀತಿ ಅಣ್ಣಂಗೂ ಸಿಕ್ಕಿದ್ರೆ ಮೇ ಬಿ ಅವ್ರು ಈ ಥರ ಆಗ್ತಿರ್ಲಿಲ್ಲ ಅನಿಸುತ್ತೆ ಅಂತ ಹೇಳ್ತಾರೆ ಮುನ್ನ ಮತ್ತು ಬಾಲ. ಅದು ಸರಿ, ಅದಕ್ಕೆ ಅಣ್ಣನ ಬಗ್ಗೆ ಇಷ್ಟೊಂದು ಯಾಕೆ ಕೇಳ್ತಿದ್ದೀರಾ ಅಂತ ಕೇಳಿದ್ಕೆ ಮುನ್ನ ಮತ್ತು ಬಾಲ, ಗಿಡಕ್ಕೆ ಏನಾದರೂ ರೋಗ ಬಂತು ಅಂತಂದರೆ ಬರೀ ಎಲೆ ನೋಡಬಾರ್ದು ಕಂಡ್ರು, ಅದ್ರ ಬೇರನ್ನು ನೋಡಬೇಕು, ಆವಾಗ ತಾನೇ ನಾವು ಎಲ್ಲಿಂದ ರೋಗ ಆಡಿದೆ, ಎಲ್ಲಿಗೆ ಔಷಧಿ ಕೊಡಬೇಕು ಅನ್ನೋದು ಗೊತ್ತಾಗೋದು, ಅದಕ್ಕೆ ಕೇಳಿದೆ ಅಂತಾಳೆ ವೇದ. ಅಂದ್ರೇನು, ನಮ್ಮ ಅಣ್ಣನ ಲೈಫಿಗೆ ಔಷಧಿ ಹೊಡಿತೀರಾ ಅಂತ ಕೇಳ್ತಾನೆ. ಹೌದು, ನಿಮ್ಮ ಅಣ್ಣನ ಹೃದಯದಲ್ಲಿ ಅಂಟಿರೋ ದ್ವೇಷ, ಹಠ, ಇದನ್ನೆಲ್ಲ ಬೇರ್ ಸಮೇತ ಕಿತ್ತಾಕ್ತೀನಿ ಅಂತಾಳೆ ವೇದ.
ಆಯ್ತು ಅದಕ್ಕೆ ಹಶ್ವಾಗ್ತಿದೆ ಅಂತ ಅಂದಾಗ ಎಲ್ಲರೂ ಬರಲಿ ಇರೋ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಅಂತಾಳೆ. ಯಾರಾದರೂ ಗೆಸ್ಟ್ ಬರ್ತಿದ್ರೇನೋ ಮುನ್ನ ಅಂತೇಳಿ ಅಂತಾರೆ. ಯಾರದಕ್ಕೆ ಗೆಸ್ಟ್ ಯಾರಾದರೂ ಬರ್ತೀವಿ ಇಲ್ಲ ನಮ್ಮ ಮಾವ ಮತ್ತು ವೀರ ಅವರೆಲ್ಲರೂ ಬರಲಿ. ಅಯ್ಯೋ ಅದಕ್ಕೆ ಅವ್ರು ಬರಲ್ಲ, ಅಣ್ಣ ಮತ್ತು ಅಪ್ಪ ಬಂದರೂ ನಿಮ್ಮ ಕೈ ರುಚಿ ಅವ್ರು ತಿನ್ನಲ್ಲ, ಅವ್ರಿಗೆ ಆಗಲ್ಲ ಅಂತೇಳಿ ಅಂತಾರೆ. ಸರಿ ಬಿಡು, ವಿಕ್ರಮ್ ಬರ್ತಾನಲ್ಲ ಅವ್ನು ಬಂದಮೇಲೆ ಊಟ ಮಾಡೋಣ ಅಂತೇಳಿ ಅಂತಾರೆ ವೇದ. ಅದಕ್ಕೆ ನಗ್ತಾ ಇರ್ತಾರೆ ಇಬ್ಬರೂ ಹ್ಞೂ ಹ್ಞೂ ಅಂತ ಅಂದ್ಕೊಂಡು. ಏನದಕ್ಕೆ ಅಣ್ಣನ ಮೇಲೆ ಫುಲ್ ಲವ್ವಾ ಅಂತೇಳಿ ಅಂತಾರೆ. ಅಷ್ಟೊತ್ತಿಗೆ ವಿಕ್ರಮ್ ಬರ್ತಾನೆ. ಹಾಂ ಬಂದೆ ಅಣ್ಣ ಬರ್ರಿ. ಅದಕ್ಕೆ ರುಚಿಯಾಗಿ ಅಡುಗೆ ಮಾಡಿದ್ದಾರೆ, ಅವರೇ ಬಡಿಸ್ತಾರಂತೆ, ಅವರೇ ತಿನ್ನಿಸ್ತಾರಂತೆ, ಅವರೇ ನಿಮ್ಮ ಮೂತಿನ ಒರೆಸ್ತಾರಂತೆ ಅಂತೇಳ್ಬಿಟ್ಟು ವಿಕ್ರಮ್ಗೆ ಅಂತಾರೆ ಇಬ್ಬರೂ. ನನಗೆ ಬೇಡ ಕಣ್ರೋ ಊಟ ಅಂತ ಹೋಗ್ತಾನೆ. ಅದಕ್ಕೆ ವೇದ ಬೈತಾಳೆ, ನಾನು ಕಷ್ಟಪಟ್ಟು ಅಡುಗೆ ಮಾಡಿರೋದು, ಅನ್ನ ವೇಸ್ಟ್ ಮಾಡಿದ್ರೆ ಸರಿ ಇರಲ್ಲ, ಊಟ ಮಾಡೋಣ ಬಾ ಅಂತಂತಾಳೆ. ನೀನು ನನ್ನ ಹೆಂಡ್ತಿ ಅಲ್ಲ, ನಿನಗೆ ನನ್ನ ಮೇಲೆ ಏನು ಪ್ರೀತಿ ಇಲ್ಲ ಅಂದಮೇಲೆ ನಿಂದೇ ಮನೆ ಅನ್ನೋ ಥರ ಯಾಕೆ ಆಡ್ತಿದ್ಯಾ? ಮೊನ್ನೆ ನೋಡಿದ್ರೆ ಮನೆ ಬಿಟ್ಟೋದೆ, ನಿನ್ನೆ ನೋಡಿದ್ರೆ ನನ್ನ ಬಟ್ಟೆ ಸುಟ್ಟಾಗ್ತಾ, ಇವತ್ತು ನೋಡಿದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡು ಅಂತ ರೌಡಿ ಥರ ಹೇಳ್ತಿದ್ಯಾ. ನೀನು ಹೇಳಿದ್ರೆ ನಾನು ಕೇಳ್ಬಿಡ್ಬೇಕಾ? ಇನ್ನು ಯಾಕಿದೆಯಾ ಈ ಮನೇಲಿ ಅಂತ ಸ್ವಲ್ಪ ಬೈತಾನೆ ವೇದಂಗೆ. ಅಲ್ಲ ಕಣೆ, ಮಾತಿಗೂ ಬಲವಂತವಾಗಿ ತಾಳಿ ಕಟ್ತೆ ಅಂತೇಳಿ ಅಂತಿದ್ಯಲ್ಲ, ಇವಾಗ ನೀನು ಮಾಡ್ತಿರೋದೇನು? ನನ್ನ ಮೇಲೆ ಬಲವಂತ ದಬ್ಬಾಳಿಕೆನೇ ತಾನೇ ಮಾಡ್ತಿರೋದು. ಒಂದು ತಿಳ್ಕೊ, ಬಲವಂತವಾಗಿ ತಾಳಿ ಕಟ್ಟಿರೋನಿಗೆ ದಬ್ಬಾಳಿಕೆ ಮಾಡಿ ಹೊರಗೆ ಹಾಕಕ್ಕೆ ಬರಲ್ಲ ಅಂದ್ಕೊಂಡಿದ್ಯಾ ಮನೆಯಿಂದ? ನೋಡೆ, ಈ ಮನೇಲಿ ಇನ್ನೂ ಇದೆಯಾ ನೀನು ಅಂತಂದರೆ ಅದು ನಿನ್ನ ಗಟ್ಟಿತನ ಅಲ್ಲ, ನನ್ನ ಒಳ್ಳೆತನ. ಈ ಮನೇಲಿ ಇನ್ನೂ ಇರೋಕ್ಕೆ ನೀನು ಬಿಟ್ಟಿದ್ದೀನಿ ಅಂದರೆ ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ ಅಂತ ವಿಕ್ರಮ್ ವೇದಾಗೆ ಹೇಳ್ತಾನೆ. ವಿಕ್ರಮ್ ಬೈದು ರೂಮಿಗೆ ಹೋಗ್ತಾನೆ. ಅವಾಗ ಅದಕ್ಕೆ ಬೇಜಾರಾಗ್ಬಿಟ್ರೆ ಅಣ್ಣ ಸ್ವಲ್ಪ ಕೋಪದಲ್ಲಿದ್ದಾನೆ ಅಂತೇಳಿ ಅಂತಾರೆ ವಿಕ್ರಮ್ ತಮ್ಮಂದರು. ಬೇಜಾರಲ್ಲಿದ್ದರೆ ಏನು ಬೇಕಾದರೂ ಮಾಡ್ಬೋದಾ, ಊಟ ಮಾಡೋಣ ಬನ್ನಿ ಅದಕ್ಕೆ ಅಂತಾರೆ. ನೀವೇ ಹೋಗಿ ನುಂಗ್ರಿ, ನನಗೇನು ಬೇಡ ಅಂತೇಳಿ. ನೀವೇನದಕ್ಕೆ ನೀವು ಅಣ್ಣನ ಮೇಲಿನ ಕೋಪನ ನಮ್ಮ ಮೇಲೆ ತೀರಿಸ್ತೀರಾ ಅಂತೇಳಿ ಅಂತಾರೆ ಅವರಿಬ್ಬರು. ಅದಕ್ಕೆ ಅಣ್ಣಗೆ ಬೈಬೇಕಿತ್ತು, ನೀವು ಬೈತಿದ್ದೆ, ಅವ್ನು ಕುಡ್ದಿರೋ ವಾಸನೆ ಇಲ್ಲಿವರೆಗೂ ಬರ್ತಿದ್ದೆ, ಇಡ್ಲಿಲಿ ಅವ್ನಿಗೆ ಕುಡ್ದಿರೋದೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವಳು ರೂಮಿಗೆ ಹೋಗ್ತಾಳೆ ವೇದ ಬೇಜಾರಾಗಿ ರೂಮ್ ಒಳಗೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಮನೇಲಿರೋರು ಎಲ್ಲರೂ ಕೆಟ್ಟವ್ರೆ, ಇಂಥವ್ರ ಮಧ್ಯೆ ನಾನು ಒಳ್ಳೆಯವಳಾಗಿರೋಕ್ಕಾಗಲ್ಲ, ಮಾಡ್ತೀನಿ ಇನ್ಮೇಲೆ ಅದು ಯಾವಳು ಅಡುಗೆ ಮಾಡಿರ್ತಾಳೆ ನೋಡ್ತೀನಿ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟ್ರು ಕಾಲ್ ಮಾಡಿ ವಾರ್ಡನ್ ಮೇಡಮ್ಗೆ ಪ್ರಜ್ಞೆ ಬಂದಿದೆ ವೇದ ಅಂತೇಳಿ ಅಂತಾರೆ. ಬರಲ್ಲ ಹಾಗಾದರೆ ಅಂತಂದರೆ, ಇನ್ನೂ ಪೂರ್ತಿಯಾಗಿ ಬಂದಿಲ್ಲ, ಬಟ್ ಪ್ರಜ್ಞೆ ಬಂದಿದೆ, ಅವ್ರು ಮಾತಾಡೋ ಸ್ಥಿತಿಲಿ ಇದ್ದಾರೆ ಅಂತೇಳಿ ಡಾಕ್ಟ್ರು ವೇದಂಗೆ ಹೇಳ್ತಾರೆ. ಪೂರ ಕ್ಯೂರ್ ಆದರು ಅಂತ ಹೇಳೋಕ್ಕಾಗಲ್ಲ, ಲಾಸ್ಟ್ ಟೈಮ್ ಹಿಂಗೆ ಹುಷಾರಾದರು, ಮತ್ತೆ 2 ದಿನ ಬಿಟ್ಟು ಕೋಮಾಗೆ ಹೋದರು. ನೀವೊಂದ್ಸಲಿ ಬಂದು ಅವ್ರನ್ನ ಮಾತಾಡಿ ಅಂತೇಳಿ ಡಾಕ್ಟ್ರ್ ಹೇಳ್ತಾಳೆ. ಸರಿ ಮೇಡಮ್, ಈಗಲೇ ಬರ್ತೀನಿ ನಾನು ಅಂತೇಳ್ಬಿಟ್ಟು ವೇದ ಹಾಸ್ಪಿಟಲ್ಗೆ ಹೋಗ್ತಾಳೆ. ಹೊರಗೆ ಹೋಗ್ಬೇಡ ಅಂತ ತಡೆಯೋಕೆ ಹೋಗ್ತಾನೆ ವಿಕ್ರಮ್, ಅಲ್ಲೂ ಜಗಳ ಮಾಡ್ತಾಳೆ ವೇದ. ಏನಕ್ಕೆ ಹೋಗ್ತಿರೋದು, ಹೇಳ್ಬಿಟ್ಟು ಹೋಗು ಅಂತೇಳಂತಾಳೆ. ನಾನು ಅದೇ ವಾರ್ಡನ್ಗೆ ಪ್ರಜ್ಞೆ ಬಂದಿದೆ, ನಾನು ಹೋಗಲೇಬೇಕು, ನಾನು ತಡಿಬೇಡ ಅಂತೇಳಂತಾಳೆ. ಹೋಗೋಣ ಬೇಡ ಅಂತ ಹೇಳಲ್ಲ, ಬಟ್ ನಾನು ಬರ್ತೀನಿ ನಿನ್ನ ಜೊತೆ, ನಾನೇ ಕರ್ಕೊಂಡು ಹೋಗ್ತೀನಿ. ನೀನು ಮತ್ತೆ ಹೊರಗೆ ಹೋಗೋದು, ಅಲ್ಲೇನೋ ಕಿತಾಪತಿ ಮಾಡೋದು, ಆಮೇಲೆ ಅಣ್ಣ ಅದೆಲ್ಲ ನನ್ನ ತಲೆ ಮೇಲೆ ಬರೋದು, ಅಣ್ಣ ಮತ್ತು ನಮ್ಮ ಅಪ್ಪ ನನ್ನನ್ನು ಹಿಡ್ಕೊಳ್ಳೋದು ಅವೆಲ್ಲ ಬೇಡ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ವಿಕ್ರಮ್ ವೇದಾಗೆ. ಓಹೋ, ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿನಗೆ ಬೈತಾರೆ ಅಂತ ಹೇಳ್ತಿದ್ಯಾ, ಹೋಗ್ಬೇಡ ಅಂತ, ನನ್ನ ಮೇಲೇನು ಕಾಳಜಿಗೆ ಹೇಳ್ತಿಲ್ಲ ನೀನು ಅಂತೇಳ್ಬಿಟ್ಟು ಮತ್ತೆ ಕಿತ್ತಾಡ್ತಾಳೆ. ಇಷ್ಟೇ ಶುಕ್ರವಾರದ ಸಂಚಿಕೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.